ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಆ ಆರೋಪಿಗಳು ಹಾಜರಾಗಬೇಕಿದೆ. ಹೌದು, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಗದೊಮ್ಮೆ ಆ ಆರೋಪಿಗಳು ಜೈಲು ಪಾಲಾಗಿದ್ದಾರೆ. ದರ್ಶನ್ ಗ್ಯಾಂಗ್ ಸೇರಿ ಪವಿತ್ರ ಗೌಡ ಇವತ್ತು ಹಾಜರಾತಿ ಹಾಕಬೇಕು. ವಿಡಿಯೋ ಕಾನ್ಫರೆನ್ಸ್ನ ಮೂಲಕ 57ನೇ CCH ನ್ಯಾಯಾಲಯಕ್ಕೆ ಇಂದು ಹಾಜರಿ. ಸದ್ಯ ಪರಪ್ಪನ ಅಗ್ರಹಾರದಲ್ಲಿ ಈ ಗ್ಯಾಂಗ್ ಇದೆ. ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕು, ಕಳೆದ ಬಾರಿಯ ಕೋರ್ಟ್ ಕಲಾಪದಲ್ಲಿ ನಟ ದರ್ಶನ್ ಬೇರೆ ಯಾರಿಗೂ ಬೇಡ, ನನಗೆ ಸ್ವಲ್ಪ ವಿಷ ಕೊಟ್ಟುಬಿಡಿ, ಈ ರೀತಿಯ ತಮ್ಮ ಮನವಿಯನ್ನು ನ್ಯಾಯಾಲಯದ ಮುಂದೆ ಪ್ರಸ್ತುತಪಡಿಸಿರ್ತಾರೆ. ಆ ಥರ ಎಲ್ಲ ಮಾಡೋದಕ್ಕಾಗೋದಿಲ್ಲ. ನಿಮ್ಮ ಬೇಡಿಕೆಗಳೇನು ಅದನ್ನು ನಿಯಮಾವಳಿಯ ಆಧಾರದಲ್ಲಿ ಒದಗಿಸುವ ಕೆಲಸವನ್ನು ಮಾಡ್ತೀವಿ ಅಂತ ನ್ಯಾಯಾಲಯ ಕೂಡ ಹೇಳಿರುತ್ತೆ. ಸೊ ಇದೀಗ ಮತ್ತೊಮ್ಮೆ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಹಾಜರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ 5 ಆರೋಪಿಗಳು ಹಾಜರಾಗಬೇಕು. ಕಳೆದ ಬಾರಿ ಜಡ್ಜ್ ಬಳಿ ವಿಷಯವನ್ನು ಕೇಳಿ ಅಚ್ಚರಿಯನ್ನು ಮೂಡಿಸಿದ್ರು ನಟ ದರ್ಶನ್. ಇವತ್ತು ದರ್ಶನ್ ಏನು ಹೇಳಬಹುದು ಅನ್ನುವಂಥ ಕುತೂಹಲ ಹೆಚ್ಚಾಗಿದೆ. ಜೈಲು ಅಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಆರೋಪವನ್ನು ದರ್ಶನ್ ಪರ ವಕೀಲರು ಮಾಡಿರುತ್ತಾರೆ. ಜೈಲು ಅಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆಯ ಆರೋಪವನ್ನು ದರ್ಶನ್ ಪರ ವಕೀಲರು ಮಾಡಿರ್ತಾರೆ. ಬಟ್ ಗಮನಿಸಬೇಕು ನೀವು, ಕಳೆದ ಬಾರಿ ಇದೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ ಸಂದರ್ಭದಲ್ಲಿ ಐಷಾರಾಮಿ ಜೀವನವನ್ನು ನಡೆಸಿದ ಹಿನ್ನೆಲೆಯಲ್ಲೇ ಬಳ್ಳಾರಿಗೆ ಶಿಫ್ಟ್ ಆಗಿದ್ದು. ಇವಾಗೇನೋ ಕೋರ್ಟ್ ಓಕೆ ಪರಪ್ಪನ ಅಗ್ರಹಾರದಲ್ಲಿ ಕಂಟಿನ್ಯೂ ಮಾಡ್ತಿದೆ, ಬಟ್ ಅಲ್ಲಿನ ಅತಿ ಹೆಚ್ಚು ಸೌಕರ್ಯಗಳನ್ನು ಪಡೆದುಕೊಂಡ ಹಿನ್ನೆಲೆಯಲ್ಲಿ ಅವರ ಮೇಲೆ ಗಂಭೀರ ಆರೋಪ ಇರುತ್ತೆ. ಸುಪ್ರೀಂ ಈ ನಿಟ್ಟಿನಲ್ಲಿ ಚಾಟಿಯನ್ನು ಬೇಸಿರುತ್ತೆ, ಅದನ್ನು ಗಮನಿಸಬೇಕು. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸೌಲಭ್ಯಗಳ ವಂಚಿತ ಬದುಕನ್ನು ದರ್ಶನ್ ಎದುರಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕಳೆದ ಬಾರಿ ವಿಷಯವನ್ನು ಕೂಡ ಕೇಳಿದ್ದು. ಸೊ ಮೂಲಭೂತವಾಗಿ ಜೈಲು ಅಂದಾಗ ನಿಯಮಾವಳಿ ಪ್ರಕಾರ ಏನೇನು ಒದಗಿಸ್ಬೇಕು ಅದನ್ನು ಒದಗಿಸ್ತಾರೆ. ಹೆಚ್ಚಿನ ಸೌಲಭ್ಯವನ್ನು ಒದಗಿಸುವ ವ್ಯವಸ್ಥೆ ಈಗಿಲ್ಲ. ಸೊ ಈ ನಿಟ್ಟಿನಲ್ಲಿ ಇವತ್ತು ಹಾಗಾದರೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ನಟ ದರ್ಶನ್ ಏನು ಹೇಳಬಹುದು ಅನ್ನುವಂಥ ಕುತೂಹಲ ಹೆಚ್ಚಾಗಿದೆ.